ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಒಂದು ಎರಡು ಅಪ್ಡೇಟ್ ನೀವು ಮಲ್ಕೊಳ್ಳೋಕ್ಕಿಂತ ಮುಂಚೆ. ಸೊ ಮೊದಲನೇದಾಗಿ ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥದ್ದು, ಸರ್ ನನ್ನ ಮಾರ್ಕ್ಸ್ ಕಡಿಮೆ ಇದೆ ಅಂದರೆ ಎಮ್ ಸಿ ಸಿಯಲ್ಲಿ ಸೀಟ್ ಸಿಗಬಹುದು ಅನ್ನೋ ಒಂದು ಲೆವೆಲ್ಲಿಗೆ ಇಲ್ಲ. ಸೊ ಐ ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ಎಮ್ ಸಿ ಸಿ ಕೌನ್ಸಲಿಂಗ್. ಆದರೆ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಎಮ್ ಸಿ ಸಿಯಲ್ಲಿ ರಿಜಿಸ್ಟ್ರೇಷನ್ ಮಾಡೋದು ಕಂಪಲ್ಸರಿ. ಕೆ ಇಯಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೂ ಕೂಡ ಎಮ್ ಸಿ ಸಿಯಲ್ಲಿ ರಿಜಿಸ್ಟ್ರೇಷನ್ ಮಾಡೋದು ಕಂಪಲ್ಸರಿ, ಹೌದಾ ಅಂಥೇಳಿ. ಸೊ ನನ್ನ ಕ್ಲಿಯರ್ ಕಟ್ ಆದಂಥ ಆನ್ಸರು ನೋ, ಇಟ್ ಈಸ್ ನಾಟ್ ಕಂಪಲ್ಸರಿ. ಸೊ ಗೊತ್ತಿರಲಿ, ಕೆ ಇ ಎಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ ಎಮ್ ಸಿ ಸಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಲೇಬೇಕು ಅಂತ ಏನಿಲ್ಲ. ಆಲ್ರೆಡಿ ನೀವು ಕೆ ಇಯಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಮುಗಿದಿದೆ, ವೆರಿಫಿಕೇಷನ್ ಸ್ಲಿಪ್ ಬಂದಿದೆ. ಸೊ ಯು ಆರ್ ವೇಟಿಂಗ್ ಫಾರ್ ದ ಆಪ್ಷನ್ ಎಂಟ್ರಿ. ಬಟ್ ಎಮ್ ಸಿ ಸಿಯಲ್ಲಿ ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡಿಸಲೇಬೇಕು ಅನ್ನೋದಿಲ್ಲ. ಮೊದಲನೇದಾಗಿ ಗೊತ್ತಿರಲಿ, ಎಮ್ ಸಿ ಸಿಯಲ್ಲಿ ಓನ್ಲಿ ಎಲ್ಲ ರಾಜ್ಯಗಳ ಗೌರ್ಮೆಂಟ್ ಕಾಲೇಜಸ್ಸು ಮತ್ತು ಡೀಮ್ಡ್ ಯೂನಿವರ್ಸಿಟೀಸ್ಗಳು ಮತ್ತು ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ಸ್ಗಳು ಪಾರ್ಟಿಸಿಪೇಟ್ ಮಾಡ್ತದೆ. ಈಗ ನೀವು ಎಮ್ ಸಿ ಸಿ ಅಂಡರ್ ಸರ್ ನನಗೆ ಎಸ್ ಡಿ ಎಮ್ ಧಾರವಾಡ ಬೇಕು, ಕಿಮ್ಸ್ ಬ್ಯಾಂಗ್ಳೂರು ಬೇಕು, ಎಮ್ ಎಸ್ ರಾಮಯ್ಯ ಬೇಕು, ಜೆ ಜೆ ಎಮ್ ದಾವಣಗೆರೆ ಬೇಕು ಅಂತಂದರೆ ಸಿಗೋದೇ ಇಲ್ಲ. ಯಾಕಂದರೆ ಎಮ್ ಸಿ ಸಿಯಲ್ಲಿ ಇವು ಯಾವ ಕಾಲೇಜಸ್ಗಳು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದು ನಮ್ಮ ರಾಜ್ಯದ 24 ಗೌರ್ಮೆಂಟ್ ಕಾಲೇಜಸ್ಗಳು ಮತ್ತು 12 ಡೀಮ್ಡ್ ಯೂನಿವರ್ಸಿಟೀಸ್ಗಳು ಮಾತ್ರ. ಸೊ ಇದರಲ್ಲಿ ನಿಮಗೇನಾದರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ ಮಾತ್ರ ಎಮ್ ಸಿ ಸಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಹೊರತು, ಇಲ್ಲ ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋ ಅಂತಹ ಯಾವುದೇ ಅವಶ್ಯಕತೆ ಇಲ್ಲ. ಮತ್ತು ಎರಡನೇದಾಗಿ ಕೆ ಇಯಲ್ಲಿ ಇವತ್ತೊಂದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಅದೇನಂತಂದರೆ ಕ್ಲಿಯರ್ ಕಟ್ಟಾಗಿ ಅವ್ರು ಹೇಳಿರೋದೇನು, ಸೊ ನಾಳೆಯ ದಿವಸ ನಮ್ಮ ಎಲ್ಲ ಸರ್ವರ್ಗಳನ್ನು ನಿರ್ವಹಣೆಯನ್ನು ಇಟ್ಟುಕೊಂಡಿದ್ದೀವಿ. ಸೊ ಅದಕ್ಕಾಗಿ ಯಾವುದೇ ರೀತಿಯ ಆನ್ಲೈನ್ ಚಟುವಟಿಕೆಗಳನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದರ ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಕೆ ಇ ಅವರ ಕಾಲ್ ಸೆಂಟರ್ ಕಾರ್ಯನಿರ್ವಹಿಸುವುದಿಲ್ಲ ಅಂತೇಳಿ ಹೇಳಿರುವಂಥದ್ದು. ಅಂದರೆ ನೀವು ಯಾವುದೇ ಕಾರಣಕ್ಕೂ ನಾಳೆ ಕೆ ಇ ಅವ್ರನ್ನ ನೆನೆಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇದರಿಂದ ನಮಗೊಂದು ಕ್ಲಿಯರ್ ಕಟ್ಟಾಗಿ ಏನು ಗೊತ್ತಾಯಿತು ಅಂತಂದರೆ, ನಾಳೆ ರಾತ್ರಿಯ ತನಕ ಅಂತೂ ನಿಮ್ಮ ನೀಟ್ ಕೌನ್ಸಲಿಂಗ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರೇ ಹೇಳಿಬಿಟ್ಟಿದ್ದಾರೆ ಸರ್ವರ್ ಪ್ರಾಬ್ಲಮ್ ಇದೆ. ಅಂದರೆ ಪ್ರಾಬ್ಲಮ್ ಇದೆ ಅಂದ್ರೇನು, ಸರ್ವರ್ನ ನಿರ್ವಹಣೆ ಮಾಡ್ತಾರೆ ಬಿಫೋರ್ ದ ಕೌನ್ಸಿಲಿಂಗ್ ಅಂದರೆ ಕೌನ್ಸಿಲಿಂಗ್ ಈ ಫಸ್ಟ್ ಸ್ಟೆಪ್ ಆಗಿರುವಂಥ ಆಪ್ಷನ್ ಎಂಟ್ರಿ. ಸೊ ದೇ ಆರ್ ಗೋಯಿಂಗ್ ಟು ಮೇಕ್ ದಟ್ ಸರ್ವರ್ ವರ್ಕ್ ಇನ್ ಅ ಪ್ರಾಪರ್ ಕಂಡೀಷನ್. ಅದಕ್ಕೆ ನಾಳೆಯ ದಿವಸ ಅವರ ಕೆಲಸ ನಡೀತಾ ಇದೆ. ಅದರಿಂದ ಆನ್ಲೈನ್ ಚಟುವಟಿಕೆ ಯಾವುದೂ ಇರೋದಿಲ್ಲ. ಮತ್ತು ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಇರೋದರಿಂದ ಕೆ ಇ ಕಾಲ್ ಸೆಂಟರ್ ಕೂಡ ಕಾರ್ಯನಿರ್ವಹಿಸೋದಿಲ್ಲ. ಇದರಿಂದ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನಾಳೆ ಅಂತೂ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಿಲ್ಲ. ನೀವು ಏನಿದ್ರೂ ಕೂಡ ಸ್ವಾತಂತ್ರ್ಯೋತ್ಸವದ ಮರುದಿನ ಅಂದರೆ 16ನೇ ತಾರೀಕಿನಿಂದ ಸ್ಟಾರ್ಟ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇವೆ. ಸೊ ಇವೆರಡು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮೂರನೇದಾಗಿ ಕೆ ಇ ಅವರು ಮೊನ್ನೆ ಮಾಡಿರೋ ಹಾಗೆ ಇನ್ನೊಂದು ಲಿಂಕನ್ನು ಸ್ವಲ್ಪ ಮೇಲ್ಗಡೆ ಹಾಕಿದ್ದಾರೆ ನೀಟಲ್ಲಿ, ಯು ಜಿ ನೀಟ್ 124 ಅಂಕಗಳು ನಮೂದಿಸೋ ಲಿಂಕ್ ಅಂತೇಳಿ. ಬಟ್ ಇದ್ರ ಬಗ್ಗೆ ಏನೂ ನೋಟಿಫಿಕೇಷನ್ ಇಲ್ಲ, ಏನೂ ಇಲ್ಲ. ಯಾರು ಎಂಟ್ರಿ ಮಾಡಬೇಕು, ಯಾರು ಮಾಡಬಾರ್ದು, ಮಾಡಿದ್ರೆ ಏನಾಗ್ತದ, ಮಾಡಲಿಲ್ಲ ಅಂದರೆ ಏನಾಗ್ತದ, ಏನೂ ಇಲ್ಲ. ಅದಕ್ಕಾಗಿ ಸದ್ಯದ ಮಟ್ಟಿಗೆ ಈ ಒಂದು ಲಿಂಕನ್ನು ಯೂಸ್ ಮಾಡಿಬಿಟ್ಟು ನೀವು ಮಾರ್ಕ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ ಹೋಗುವಂತಹ ಅವಶ್ಯಕತೆ ಇಲ್ಲ. ಹಾಗೇನಾದ್ರು ಇದ್ದರೆ ಕೆ ಇ ಅವರು ಡಿಟೇಲ್ಡ್ ನೋಟಿಫಿಕೇಷನ್ ಪ್ರಕಾರ ಹೇಳ್ತಾರೆ. ಡೋಂಟ್ ವರಿ ಅಬೌಟ್ ದಟ್ ಲಿಂಕ್, ರೈಟ್? ಸೊ ದೀಸ್ ಆರ್ ದ ಇನ್ಫಾರ್ಮೇಷನ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.